ಜೈ ಜವಾನ್ ಜೈ ಕಿಶನ್. ನಾನು ಎಸ್ ನಾಯಕ್ ಅಂತಂದು. ಹಾಗೆ ಇನ್ನೊಂದು ವಿಡಿಯೋ ಕಂಟಿನ್ಯೂ ಆಗಬೇಕಾಗಿತ್ತು, ಲೆಂತೆ ಆಗುತ್ತೆ ಅಂತ ಸೆಕೆಂಡ್ ವಿಡಿಯೋ ಮಾಡಿದ್ದೀನಿ. ಇದು ಆಯಿಲ್ ಎಕ್ಸ್ಟ್ರಾಕ್ಟೆಡ್ ಮಿಷನು, ಕಂಟಿನ್ಯೂ ಆಗಿಬಿಡಿ ನೋಡಿ. ಹಾಗೆ ಬಾದಾಮಿ ಆಯಿಲು ಹೇಗೆ ತೆಗಿಬೇಕು ಅಂತಂದು ಹೇಳ್ತಿದ್ರು. ಬಾದಾಮಿ ಇದೆಯಲ್ಲ ಬಾದಾಮಿ, ಈ ಥರ ಬಾದಾಮಿನೇ ಆಗ್ಬೋದು ಸರ್. ಇದು ಈ ಥರ ಏನು ಪೀಸಸ್ ಮಾಡಬೇಕು, ಪೀಸಸ್ ಮಾಡಬೇಕಾಗುತ್ತೆ. ಈ ಥರ ಒರಿಜಿನಲ್ ಬಾದಾಮಿ ಇರ್ತದೆ. ನಾವೇನಂದರೆ ಈ ಥರ ಪೀಸಸ್ ಮಾಡಬೇಕು ಸರ್. ಈ ಪೀಸಸ್ ಯಾವ ಥರ ಏನು ಅಂತಂದು ಎಕ್ಸ್ಪ್ಲೇನ್ ಮಾಡಿ. ಹಾಂ, ಏನಿಲ್ಲ, ಜಸ್ಟ್ ನಾರ್ಮಲ್ ಹಾಕಿದ್ರೆ ಈ ಥರ ಕಟ್ ಮಾಡಿ ಹಾಕ್ಬಿಟ್ರೆ ಸಾಕು. ಇದನ್ನ ಬಂದು ಮಿಷಿನ್ ನೋಡಿ, ಮಿಷಿನ್ ಟೋಟಲ್ ಮಿಷಿನ್ಗೆ ಆನ್ ಮಾಡ್ತಾ ಇದ್ದೀನಿ. ಓಕೆ, ಆನ್ ಮಾಡಿ. ಆನ್ ಮಾಡಿದ್ರೆ ಶೇಂಗಾ, ಬಾದಾಮಿ, ಕೊಬ್ಬರಿ, ಎಳ್ಳು, ಸಾಸಿವೆ, ಏನ್ ಟೋಟಲ್ ಲಿಕ್ವಿಡ್ ಏನು ತೆಗಿಬೇಕಂತಂದಿದ್ದು ನಾವು ನೀವು ಹಾಕೋಬಹುದು. ಓಕೆ, ನಾವು ಜಸ್ಟ್ ಇವಾಗ ನಮ್ಗೆ ಬಾದಾಮಿ ಬೇಕಾಗಿತ್ತಂತ ನಾವು ಯೂಸ್ ಮಾಡ್ತಾ ಇದೀವಿ ಅಷ್ಟೇ. ಓಕೆ ಓಕೆ, ನೋಡಿ ಹಾಕ್ತಾ ಇದೀನಿ. ಆಟೋಮೆಟಿಕ್ ತಗೊಳುತ್ತೆ. ಒಳಗಡೆ ರಾಡ್ ಇರುತ್ತೆ, ಪ್ಲೇಟ್ ಥರ ಇದೆ, ಒಂದೊಂದು ತಗೊಂಡು ಹೋಗ್ತಾ ಇರ್ತೈತೆ. ಹಾಂ, ಇಲ್ಲಿ ಆಯಿಲ್ ಇಲ್ಲಿ ಬೀಳ್ತಾ ಇರುತ್ತೆ. ಒಂದು ನಿಮಿಷ. ಈ ಥರ ಆಯಿಲು ಕ್ಲೀನಾಗಿ ಬೀಳ್ತಿದೆ. ಹೊರಗಡೆ ಮಾತ್ರ ಹೋಗ್ತಿರೋದು ಸೆಪರೇಟ್ ಬರ್ತಾ ಇರುತ್ತೆ. ಹಾಂ, ನಿಮ್ಗೆ ಎಲ್ಲೂ ಶಾಕ್ ಹೊಡಿಯೋಂಥದ್ದಿಲ್ಲ. ಒಂದೇ ನಿಮಿಷ ಸರ್. ಇದು ಟೋಟಲ್ ಇದರಲ್ಲಿ ಆಯಿಲ್ ಕಂಟೆಂಟೇ ಇಲ್ಲ, 0. ಹೌದು ನೋಡಿ, 1% ಆಯಿಲ್ ಉಳಿದಿರಲ್ಲ. ಹೌದೌದು. ಸ್ವಲ್ಪ ಕೈ ತೋರಿಸಿ, ಒಂಥರ ಇದು ಮಾಡಿ ನೋಡಿ ತೋರಿಸಿ, ಎಣ್ಣೆ ಏನಾದ್ರು ಹೊರಗಡೆ ಹೋಗಿದೆ ಅಂತ ಗೊತ್ತಾಗುತ್ತೆ. ಹಾಂ, 0 ಏನಂದ್ರೆ ಡಸ್ಟ್ ಈ ಥರ ಮುಟ್ದಂಗೆ ಆಗುತ್ತೆ. ಒಂದೇ ನಿಮಿಷ. ಆಟೋಮೆಟಿಕ್ ಮಿಕ್ಸ್ಚರ್ ಇದು? ಇಲ್ಲ ಸರ್, ಇದು ಆಟೋಮೆಟಿಕ್ ಮೆನುವಲ್. ಓಕೆ ನೋಡಿ, ನಾನು ಶೇಂಗಾ ತೆಗ್ದಿರೋದಿಕ್ಕಿದ್ದೀನಿ. ಓಕೆ, ಇವಾಗ ಬಾದಾಮ್ ತೆಗ್ದಿರೋದಿಕ್ಕಿದ್ದೀನಿ. ಈಗ ಬಿಫೋರ್ ಬಂದು ಸರ್ ಹೀಟ್ ಆಗಿದೆ ಸ್ವಲ್ಪ ಇರುತ್ತೆ. ಯಾಕೆಂತಂದ್ರೆ ಇದು ಸ್ಪೀಡ್ ಗಾಣ ಇಲ್ಲ ಆದ್ರೆ ಸ್ಲೋಲಿ ಆಗ್ತಾ ಇರುತ್ತೆ. ಇದು ಎಷ್ಟು ಸ್ಪೀಡ್ ಆಗುತ್ತೆ, ಹೀಟ್ ಆಗುತ್ತೆ ಸ್ವಲ್ಪ. ನೀವು ಇವಾಗ ಕೈನ ಹಿಂಗ್ ಉಜ್ಜಿದ್ರೇನೆ ಬಿಸಿ ಆಗುತ್ತೆ. ಮತ್ತೆ ಇದು ಈ ತರ ಸ್ಪೀಡ್ ದಲ್ಲಿ ಹೀಟ್ ಆಗಿ ಬರ್ತಿದೆ. ಅಂದ್ರೆ ಅಷ್ಟೊಂದು ಬಿಸಿ ಇರಲ್ಲ, ಸ್ವಲ್ಪ ಲೈಟ್ ಆಗಿದೆ. ಒಂದು ಮುಟ್ಬೋದು 40% ಏನ್ ಫ್ಲೋರ್ ಟೆಂಪರೇಚರ್ ಇರುತ್ತೆ ಅದಿದ್ದೇ ಇರುತ್ತೆ. ಓಕೆ ಓಕೆ ಸರ್, ಇದು ಆಟೋಮೆಟಿಕ್ ಮ್ಯಾನುವಲ್ ಇದೆ, ಬಟನ್ ಇದೆ. ಇವಾಗ ನೋಡಿ, ಆನ್ ಮಾಡಿದ್ದೆ, ರಿವರ್ಸ್ ಮಾಡಬೇಕು. ರಿವರ್ಸ್ ಯಾಕೆ ಅಂದ್ರೆ ಇವಾಗ ಇಷ್ಟೊತ್ತು ತಿರುಗಿದೆಯಲ್ಲ, ಇರೋ ರಾಡು ಜಾಮ್ ಆಗ್ಬಾರ್ದು ಅಂತೇಳಿ ರಿವರ್ಸ್ ಮಾಡ್ಬೇಕಾಗುತ್ತೆ. ಇದೇ ಬಟನ್ ಆಫ್ ಮಾಡಿಬಿಟ್ಟು ಮೇಲೆ 10 ಸೆಕೆಂಡ್ ಇಟ್ಕೊಂಡ್ರೆ ರಿವರ್ಸ್ ಆಗುತ್ತೆ. ನೋಡಿ, ಇರೋ ಆಯಿಲ್ ಎಲ್ಲ ಬೀಳ್ತಾ ಇರುತ್ತೆ. ನೋಡಿ, ಒಂದೊಂದು ಬೀಳ್ತಾ, ಸರಿನಾ? ಆಮೇಲೆ ನಿಮ್ಗೆ ಇದು ಕ್ಲೀನ್ ಮಾಡೋಕೆ ಈಸಿ ಆಗುತ್ತೆ. ರಿಮೂವ್ ಮಾಡ್ಬೋದು ಇದು. ಹೌದು. ಓಕೆ, ನೋಡಿ, ಇಲ್ಲಿ ಮಾತ್ರ ಬಿಸಿ ಇರುತ್ತೆ ಸರ್. ಇಲ್ಲಿ ಈ ಭಾಗದಲ್ಲಿ ಬಿಸಿ ಇರುತ್ತೆ. ಇಲ್ಲಿ ಆಯಿಲ್ ಬೀಳೋದು ಫಸ್ಟ್, ಓಕೆ, ಆಮೇಲೆ ಬಿಸಿ ಆಗೋದು. ಬಿಸಿ ಯಾಕಾಗುತ್ತೆ ಅಂದ್ರೆ ಒಳಗಡೆ ಟಚ್ ಆದ್ರೆ ಆ ವೇಸ್ಟ್ ಹೊರಗೆ ಬರಕ್ಕೆ ನಿಮ್ಗೆ ಬಿಸಿ ಆಗೋದು. ವೇಸ್ಟ್ ಹೊರಗಡೆ ಬರ್ಲಿಕ್ಕೆ ಜಾಸ್ತಿ ಬಿಸಿ ಆಗುತ್ತೆ. ಮಷೀನ್ ಹೀಟ್ ಇರಲ್ಲ, ಏನಿರಲ್ಲ, ಓನ್ಲಿ ಈ ಪಾರ್ಟ್ ಮಾತ್ರ ಬಿಸಿ. ಇದೆ ಟೋಟಲಿ ಕೋಲ್ಡ್ ಆಗಿ ನಾರ್ಮಲ್ ಇರಂಗ್ ಇರ್ತಿದೆ, ಬಟ್ ಈ ಪಾರ್ಟ್ ಮಾತ್ರ ಸ್ವಲ್ಪ ಬಿಸಿ ಇರ್ತದೆ. ಇದನ್ನ ನೀವು ಬಟ್ಟೆ ಹಿಡ್ಕೊಂಡೇ ತೆಗಿಬೇಕು. ಓಕೆ ಓಕೆ, ಓಕೆ. ನೋಡಿ, ಈ ತರ ರಿಮೂವ್ ಮಾಡಿಬಿಟ್ಟು ನೀವು ಯಾವಾಗ ಬೇಕಾದ್ರೂ ವಾಟರ್ ಇಂದ ಕ್ಲೀನ್ ಮಾಡ್ಕೋಬೇಕು. ಓಕೆ, ಬಟ್ ಇದನ್ನ ಇಮಿಡಿಯೇಟ್ಲಿ ರಿಮೂವ್ ಮಾಡ್ಬೇಕು, ಎರಡು ಸಪರೇಟ್ ಮಾಡಿ ಇಟ್ಕೋಬೇಕು. ಓಕೆ, ನೀವು ಯಾವಾಗ ಫ್ರೀ ಇರ್ತೀರಾ ಅವಾಗ ನೀವು ಬೇಕಂದ್ರೆ ಕ್ಲೀನ್ ಮಾಡ್ಕೋಬಹುದು. ಅಂದ್ರೆ ರಿಮೂವ್ ಮಾಡಿ ಸಪರೇಟ್ ಪಾರ್ಟ್ ಮಾಡಿ ಇಡಬೇಕು ಆಯಿಲ್. ಓಕೆ, ಓಕೆ. ಇದು 8 ಅವರ್ಸ್. ಸರಿ, ಇದು ಏನು ಜಿಲೆಟಿಗೆ ಇಡಬೇಕಾ ಡೈರೆಕ್ಟ್? ಇಲ್ಲ, ಮುಚ್ಚಿ ಇಡಬೇಕು. ಅದು ಕೆಳಗಡೆ ಕೂತು ಬಿಟ್ರೆ ಸೆಟ್ಲ್ ಆಗುತ್ತೆ. ಮೇಲಿದು ಮಾತ್ರ ಕ್ಲೀನ್. ನೋಡಿ, ಇಲ್ಲಿ ನೋಡಿ, ಶೇಂಗದ್ದು 8 ಅವರ್ಸಲ್ಲಿ ಕ್ಲೀನಾಗಿ ಸೆಟ್ಲ್ ಆಗಿಬಿಡ್ತೈತೆ. ಮೇಲಿದು ಮಾತ್ರ ಒರಿಜಿನಲ್ ಲಿಕ್ವಿಡ್ ಬಂದುಬಿಡ್ತೈತೆ. ಓಕೆ ಓಕೆ ಸರ್, ಇನ್ನು ಬೇರೆ ಬೇರೆ ಮಾಡಲ್ ಇದೆ. ಇದು ಒಂದು ಮಾಡಲ್, ಇದು ಒಂದೇ ಇರೋದು ಸರ್. ಇದು ಸ್ಟಾರ್ಟಿಂಗ್ ಮಾಡಲ್. ಓಕೆ, ಇದಾದ್ಮೇಲೆ ಲೇಡೀಸ್ಗೆ ಇನ್ನೂ ಯೂಸ್ ಆಗಲಿ ಅಂತ ಏನು ಮಾಡಿದೀವಿ ಅಂದ್ರೆ ಟೆಂಪರೇಚರ್ ಇರುವಂತ ಮಷಿನ್ ಮಾಡಿದೀವಿ. ಓಕೆ, ಇದರಲ್ಲಿ ಏನು ಅಪ್ಡೇಟೆಡ್ ಮಾಡಲ್ಸ್ ಇದೆ ಏನಂದ್ರೆ ಈ ಜನರೇಷನ್ ಆಲ್ಮೋಸ್ಟ್ ಆಲ್ ಲೇಡೀಸೇ ಯೂಸ್ ಮಾಡೋದು. ಓಕೆ, ಅದರಲ್ಲಿ ಬಿಸಿ ಹೈ ಆಗ್ತಾನೆ ಇರುತ್ತೆ. ಅದಕ್ಕೆ ಕಂಟ್ರೋಲ್ ಬೇಕಲ್ವಾ, ಅದಕ್ಕೋಸ್ಕರ ಲೇಡೀಸ್ಗೋಸ್ಕರನೇ ನಾವು ಟೆಂಪರೇಚರ್ ಅಪ್ಡೇಟೆಡ್ ಮಾಡಿದೀವಿ. ಓಕೆ, ಇದರಲ್ಲಿ ನೀವು ಕೊಬ್ಬರಿ ಹಾಕ್ಬೇಕಾದ್ರೆ ಟೆಂಪರೇಚರ್ ಸೆಟ್ ಮಾಡಬೇಕು. ಒಂದೊಂದಕ್ಕೆ ಒಂದೊಂದು ಸೆಟ್ ಮಾಡಬೇಕು. ಡಿಸ್ಪ್ಲೇ ಆಗುತ್ತೆ ನಿಮ್ಗೆ ಹೇಳೋದು. ನಾವು ನಿಮಗೆ ಒಂದು ಲಿಸ್ಟ್ ಕೊಡ್ತೀವಿ ಟೆಂಪರೇಚರ್ ಅಂದ್ರೆ ಈ ಕಾಳು ಹಾಕಿದ್ರೆ ಇಷ್ಟು ಟೆಂಪರೇಚರ್ ಇರಬೇಕು, ಸೆಟ್ ಮಾಡಬೇಕು. ವೆರಿ ಗುಡ್. ಏನಾಗುತ್ತೆ ಅಂದ್ರೆ ನೀವು ಸೆಟ್ ಮಾಡಿದ ತಕ್ಷಣ 10, 20, 30, 40 ಈ ತರ ಬಂದು ನೀವೇನ್ ಸೆಟ್ ಮಾಡಿದ್ರೆ ಅಲ್ಲಿ ಬಂದು ಸ್ಟಾಪ್ ಆಗುತ್ತೆ. ಓಕೆ, ಸ್ಟಾಪ್ ಆದ ತಕ್ಷಣ ನೀವು ಸೀಡ್ಸ್ ಹಾಕ್ಬಿಟ್ಟು ಆನ್ ಮಾಡಬೇಕು. ಆನ್ ಮಾಡಬಿಟ್ಟು ಈ ತರ ಫಸ್ಟ್ ಇದು ಆನ್ ಮಾಡಿದಾಗ ಡಿಸ್ಪ್ಲೇ ಆನ್ ಆಗುತ್ತೆ. ಡಿಸ್ಪ್ಲೇ ಆನ್ ತಕ್ಷಣ ಟೆಂಪರೇಚರ್ ಬಂದ ಮೇಲೆ ಈ ಬ್ಲಾಕ್ ಬಟನ್ ಆನ್ ಮಾಡಿ ಕೆಳಗೆ ಮಾಡಿದ್ರೆ ಆನ್ ಆಗುತ್ತೆ.
ಇದು ಬಂದ್ಬಿಟ್ಟು ಪವರ್ ಆನಿಗೆ, ಹೌದು. ಟೆಂಪ್ರೇಚರ್ ಆನಿಗೆ. ನೆಕ್ಸ್ಟ್ ಇದು ಮಾಡ್ಬೇಕಾದ್ರೆ ಮಷೀನ್ ಮಿಷನ್ ಆನ್ ಮಾಡ್ಬೇಕಾದ್ರೆ ಇದು ಮಾಡಬೇಕು. ಓಕೆ. ಇದು ಮತ್ತೆ ಇದರಲ್ಲಿ 2 ಮಾಡಲ್ ಬರುತ್ತೆ. ಹಾಂ, ಅಂದರೆ ಸೈಜಸ್ ಡಿಫ್ರೆನ್ಸ್, ಸ್ವಲ್ಪ ಸ್ಟೀಲ್ ಡಿಫ್ರೆಂಟ್ ಬರುತ್ತೆ. ಸ್ಟೀಲ್ ಡಿಫ್ರೆನ್ಸು. ಇದೇ ಮಾಡಲ್ ಸೇಮ್ ಬರುತ್ತೆ 400 ವ್ಯಾಟ್ಸ್. ಹಾಂ ಹಾಂ. ಇದು 600 ವ್ಯಾಟ್ಸ್. ಓಕೆ, 400 ವ್ಯಾಟ್ಸ್ 600 ವ್ಯಾಟ್ಸು. ಹೌದು. ಹಾಂ ಸರ್, ಅದು ಮೇಲೆ ಇದು ಮೇಲೆ ಬಂದು ಮಸಾಲಾ ಗ್ರೈಂಡರ್ ಸರ್. ಮನೆಯಲ್ಲಿ ಅರ್ಶಿನ, ಖಾರ, ಏನೇ ನೀವು ಸ್ಟ್ರಾಂಗ್ ಇರೋ ಪ್ರಾಡಕ್ಟ್, ಈಗ ನಾವು ನಮ್ಮ ಭಾಗದಲ್ಲಿ ಅಂದರೆ ಎಳ್ಕಾರ್ ಪುಡಿ ಮಾಡ್ತಿದ್ದೀವಿ, ಶೇಂಗಾ ಪುಡಿ ಇದೆಲ್ಲ ಮಾಡ್ತೀವಿ. ಓಕೆ ಓಕೆ, ಕಡಲೆ ಪುಡಿ ಎಲ್ಲ ಟೋಟಲ್ ಎಷ್ಟು ಎಲ್ಲ ಪುಡಿ ಯೂಸ್ ಮಾಡ್ಬೋದು ಇದರಲ್ಲಿ. ಹಾಂ 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 ಹಾಂ. ಓಕೆ. ನೀವೇನೇ ಹಾಕಿದ್ರು ಮಿಕ್ಸರಲ್ಲಿ ಏನು ಯೂಸ್ ಮಾಡ್ತೀವಿ ಅದನ್ನೇ ಇದರಲ್ಲಿ ಮಾಡ್ಕೊಬೋದು. ವೆಟ್ ಆಗಲ್ಲ, ಓನ್ಲಿ ಡ್ರೈ. ಓಕೆ 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 ಸರ್. ಇದ್ರದ್ದು ಆಟೋಮೆಟಿಕ್ ಇಲ್ಲ ಏನಿಲ್ಲ ಹೇಳಿದ್ರಲ್ವಾ, ಇದು ಎಷ್ಟು ಅವರ್ಸ್ಗೆ ಎಷ್ಟು ಕೆ ಜಿ ಏನಾದರೂ ಒಂದು ಸ್ವಲ್ಪ ಐಡಿಯಾ ಇದೆ ಸರ್? ಸರ್ ಇದು ಗಂಟೆಗೆ ಬಂದು 4 ರಿಂದ 8 kg ಕ್ರಶ್ ಆಗುತ್ತೆ. ಒನ್ ಅವರಿಗೆ 4 ರಿಂದ 8 kg ಅಂತ. 4 ರಿಂದ 8 kg ಹತ್ತತ್ರ ನೀವು 4-5 kg ಅನ್ಕೊಳ್ಳಿ. ಕ್ರಶ್ ಆಗೋದು. ಔಟ್ಪುಟ್ ಬಂದು 1.5 ಲೀಟರ್ ಬರುತ್ತೆ ಔಟ್ಪುಟ್. 1.5 ಲೀಟ್ರು. ಸರ್ ಇದು ಎಷ್ಟು ಅವರ್ಸ್ ಆನ್ ಮಾಡಿಟ್ರೆ ಹೊಡ್ಕೋ ಇದು? ಯಾಕೆಂದರೆ ನಾವು ಏನಂದರೆ ಒಂದು 2 ಅವರ್ಸ್ 3 ಅವರ್ಸ್ ಕಂಟಿನ್ಯೂ ಯೂಸ್ ಮಾಡಿದ್ರೆ ಏನಾದರೂ ಹೀಟಾಗಿ ಆಟೋಮೆಟಿಕ್ ಆಫ್ ಆಗೋದು ಈ ಥರ ಏನಿಲ್ಲ. ಓನ್ಲಿ ಹೀಟ್ ಯಾಕಾಗುತ್ತೆ ಅಂದರೆ ವೇಸ್ಟೇಜ್ ಬರೋಕ್ಕೆ. ಬಟ್ ಒಂದು 2 ಅವರ್ಸ್ ಯೂಸ್ ಮಾಡಿ ಒಂದು ಹಾಫ್ ಆನ್ ಅವರ್, ಒಂದು 10 ಮಿನಿಟ್ಸ್, ಒಂದು 2-3 ಅವರ್ಸ್ ಓಡಿಸ್ಬೋದು. ಓಕೆ, ಓಡಿಸ್ಬೋದು. ಸರಿ, ಟೋಟಲಿ ಇದು ಈ ತರ ಪ್ಯಾಕಿಂಗೇ ಕಳಿಸ್ಕೊಡೋದು. ಹಾಂ ಹಾಂ ಹಾಂ. ಯಾರು ತಗೋಬೇಕಂತಂದು ಇದು ಮಾಡಿದ್ರೆ ಇದ್ರದ್ದು ಆ್ಯಕ್ಚುಲಿ ಇದ್ರದ್ದು ಏನು ಪ್ರೈಸ್ ನಾವು ಮಾತಾಡ್ತಿಲ್ಲ, ಟೋಟಲಿ ಡಿಸ್ಕ್ರಿಪ್ಷನ್ದಲ್ಲಿ ಅದಕ್ಕೆ ಒಂದು ಫೋಟೋ ಹಾಕಿರ್ತೀನಿ. ಆ ಫೋಟೋದ ಮೇಲೆ ಅದು ಇದು ಕೆ ಜಿ ಇಷ್ಟು ಇದು ಅಂತಂದು ನಿನಗೆಲ್ಲ ಡಿಸ್ಪ್ಲೇದಲ್ಲಿ ಹಾಕ್ತೀನಿ. ಒಂದು ನಿಮಿಷ ಫೋಸ್ ಮಾಡಿ ನೀವು ಫೋಟೋ ತಗೊಂಡು ಅವ್ರ ಕಾಂಟ್ಯಾಕ್ಟ್ ನಂಬರ್ ಅದೆಲ್ಲ ಶೇರ್ ಮಾಡ್ತೀನಿ, ಅದರಲ್ಲಿ ಮಾತಾಡ್ಕೋಬೋದು. ಓಕೆ ಸರ್, ಥ್ಯಾಂಕ್ ಯು.